ಮುರಳೀಧರನ್ ಎಂಬ 1ನೇ ಗುತ್ತಿಗೆದಾರರು ಈ ಕಾರ್ಖಾನೆಯಿಂದ ಎರೆಕ್ಷನ್ ಮತ್ತು ಫ್ಯಾಬ್ರಿಕೇಷನ್ ಮತ್ತು ಇತರೆ ಕೆಲಸ ಪಡೆದು ನಮ್ಮ 45 ಕಾರ್ಮಿಕರಿಗೆ ಕನಿಷ್ಠ 27 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕಬಳಿಸಿ ಮೋಸ ಮಾಡಿ ಓಡೋಗಿದ್ದಾರೆ. ಇದಕ್ಕೆ ಮೂಲ ಹೊಣೆಗಾರರು SK ಸ್ಟೀಲ್ ಮಾಲೀಕರು ಪ್ರಭು ರಾಜ್ ಇವರೇ ಮೂಲ ಉದ್ದೇಶ ಎಂದು ಕಾರ್ಮಿಕ ಇಲಾಖೆ ಹೇಳ್ತಿದ್ದರೂ ಸಹಿತ ಯಾರು ಇದಕ್ಕೆ ಸ್ಪಂದಿಸಿಲ್ಲ. ಕಳೆದ 1 ವರ್ಷದಿಂದ ನಾವು ತಿರುಗಾಡಿ ಅಲೆದಾಡಿ ಇದುವರೆಗೆ ನಮಗೆ ನ್ಯಾಯ ದೊರಕಿಲ್ಲ ಅಂತೇಳಿ ನಾವು ಇಂದು ನಿನ್ನೆಯಿಂದ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಈ ಮುಷ್ಕರದ ಇಂದಿನ ದಿನ ಮತ್ತು ಈ ಕಾರ್ಖಾನೆಯಲ್ಲಿ ಅಲ್ಲಿ ದುಡಿಯುವ ಇಂದಿನ ಕಾರ್ಮಿಕರು ಸಹಿತ ಕನಿಷ್ಠ ಇಂಡಸ್ಟ್ರಿಯಲ್ ಲೇಬರ್ ವೇತನ ಆಕ್ಟ್ ಪ್ರಕಾರ ಕನಿಷ್ಠ ವೇತನ ಕೊಡ್ತಾ ಇಲ್ಲ, ಸ್ಥಳೀಯರಿಗೆ ಕೆಲಸ ನೀಡ್ತಾ ಇಲ್ಲ ಮತ್ತು ಇತರೆ ಬಹಳಷ್ಟು ಕಾರ್ಮಿಕರ ಮೇಲೆ ಭ್ರಷ್ಟಾಚಾರ ನಡೆದು ದೌರ್ಜನ್ಯಗಳು ನಡೀತಾ ಇದಾವೆ. ಆದ್ರಿಂದ ನಾವು ಇವತ್ತು 2ನೇ ದಿನ ಮುಷ್ಕರದಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೊಪ್ಪಳ ಇವರಿಗೆ ಮತ್ತು ಮಾನ್ಯ ಕಾರ್ಮಿಕ ಸಚಿವರು ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರವನ್ನು ನೇರವಾಗಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ಕೂಡಲೇ ನಮಗೆ ಸ್ಪಂದಿಸಿ ಗುರುವಾರ ಒಂದು ದಿನ ನಮ್ಮದು ಮುಷ್ಕರ ಇದೆ 3ನೇ ತಾರೀಕು. ಅಷ್ಟರಲ್ಲಿ ನಮಗೆ ಏನಂಬುದಿದ್ರು ತೀರ್ಮಾನದ ನ್ಯಾಯ ಕೊಟ್ಟ ನಂತರ ಈ ಮುಷ್ಕರವನ್ನು ನಾವು ಮುಕ್ತಾಯಗೊಳಿಸ್ತೀವಿ. ಒಂದು ವೇಳೆ ಇಲ್ಲಿ ವಿಫಲವಾದರೆ ಕಾರ್ಖಾನೆ ಮುಂದೆ ಮುಷ್ಕರ ಮಾಡುತ್ತೇವೆ ಎಂದು ಆಗಲೇ ಅರ್ಜಿಗಳು ಕೊಡ್ತಾ ಇದ್ದೀವಿ. ಅಲ್ಲಿ ಸಹಿತ ಸಂಬಂಧಿಸಿದ ಮಾನ್ಯ ಜಿಲ್ಲಾ SP ಸಾಹೇಬರಾಗಲಿ ಸಂಬಂಧಿಸಿದ ಪೊಲೀಸ್ ಇಲಾಖೆಯ ಗ್ರಾಮೀಣ ಠಾಣೆ ಆಗಲಿ DSP ಸಾಹೇಬರಾಗಲಿ ನಮಗೆ ಅಲ್ಲಿ ರಕ್ಷಣೆ ಕೊಡಬೇಕಂತೇಳಿ ಕೋರ್ತಾ ಇದ್ದೀವಿ. ಅಲ್ಲಿ ಸಹಿತ ನಮಗೆ ನ್ಯಾಯ ದೊರಕುವವರೆಗೆ ಮುಷ್ಕರವನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಇಂದು ಈ ಜಿಲ್ಲಾಧಿಕಾರಿ ಕಚೇರಿಯವರ ಮುಖ್ಯಸ್ಥರಿಗೆ ನಾವು ನೇರವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ.